ಆ, ಇದು ಖಂಡಿತವಾಗೂ ವ್ಯೂಸ್ಗಾಗಿ ಮಾಡ್ತಾ ಇರೋ ವಿಡಿಯೋ ಅಲ್ಲ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಜಂಬರಘಟ್ಟ ಅಲ್ಲಿ ಒಂದು ವಯಸ್ಸಾಗಿರೋ ಮಹಿಳೆ, 52 ವರ್ಷ ಮಹಿಳೆಯನ್ನು ದೆವ್ವ ಬಿಡಿಸ್ತೀನಿ ಅಂತ ಇನ್ನೊಬ್ಬಳು ಸ್ವಲ್ಪ ಒಂದು 28-30 ವರ್ಷ ಮಹಿಳೆ ರಾತ್ರಿ ಎಲ್ಲ ಯಾವುದೋ ಬಳ್ಳಿನೋ ಯಾವುದರಲ್ಲೋ 9:30-10 ಗಂಟೆಯಿಂದ ಬೆಳಗ್ಗೆ 3-3:30 ತನಕ ಹೊಡೆದು ದೆವ್ವ ಓಡ್ಸೋಕ್ಕಾಗಿ. ದೆವ್ವ ಅಂತೂ ಓಡಲಿಲ್ಲ. ಈ ವಯಸ್ಸಾದ ಮಹಿಳೆ ತೀರ್ಕೊಂಡಿದ್ದಾರೆ. ಸೊ ಮಾನಸಿಕ ಒತ್ತಡ, ಸ್ಟ್ರೆಸ್ಸು, ಡಿಪ್ರೆಷನ್ನು ಅದಕ್ಕೆಲ್ಲ ದೇಹನ ದಂಡಿಸ್ಬೇಕು. ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋಕ್ಕೆ ದೇಹನ ದಂಡಿಸ್ಬೇಕು. ಆದರೆ ಧ್ಯಾನ ಮಾಡಿ ಯಾವ್ದಾದ್ರು ಎಲ್ಲರೂ ಎಷ್ಟು ದಿನಕ್ಕೆ ಬೆಳಗ್ಗೆ 1 ಗಂಟೆ, ಮಧ್ಯಾಹ್ನ, ಸಂಜೆ ಇಡೀ ದಿನ ಧ್ಯಾನದಲ್ಲೇ ಇರೋರು ಇದ್ದಾರೆ. ಧ್ಯಾನ ಮಾಡೋಕ್ಕಾಗಲ್ವ? ಬೇಡ. ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ, ಬರೀ ಆ ಕೆಲಸ. ಈಗ ರೈತರು, ಪ್ರಕೃತಿಗೆ ಹತ್ತಿರವಾಗಿರೋರು ರೈತರು, ಅವರು ಬೆಳೆ ಎಲ್ಲ ಹಣ್ಣು ತರಕಾರಿ ಎಲ್ಲ ಬೆಳೆದು 4 ಜನಕ್ಕೆ ಊಟ ಕೊಡೋರು ರೈತರು. ಸೊ ನೀವು ನಿಮಗೆ ನಿಮ್ಮ ಬಗ್ಗೆ ಖುಷಿ ಇರಬೇಕು. ಯಾರು ಇನ್ನೊಬ್ಬರು ನಿಮಗೆ ಮನಸ್ಸಿಗೆ ಬೇಜಾರು ಮಾಡೋದಾಗಲಿ ಇದಾಗಲಿ, ಒಂದು 2-3 ನಿಮಿಷ ಬೇರೆಯವರು ನಿಮಗೆ ಬೇಜಾರು ಮಾಡ್ಬೋದು. ಆದರೆ ತುಂಬ ಜಾಸ್ತಿ ಟೈಮು ನಮ್ಮ ಮನಸ್ಸಿಂದನೇ ನಾವು ನೋವು ಅನುಭವಿಸ್ತಾ ಇರ್ತೀವಿ. ಸೊ ನಮ್ಮ ಮನಸ್ಸಿನ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಬೇಕು.